ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಚಾರ UG ಅಂಡರ್ ಗ್ರಾಜುಯೇಟ್ಗೆ ಅಂದರೆ ಸ್ನಾತಕ ಪದವಿಗೆ ಸಂಬಂಧಪಟ್ಟಂತೆ ಗೆಸ್ಟ್ ಲೆಕ್ಚರರ್ ನೋಟಿಫಿಕೇಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾಗಾದರೆ ಅದು ಗೌರ್ಮೆಂಟ್ ಫೆಡರಲ್ ಕಾಲೇಜ್ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಷನ್ನ ಅಥವಾ ಯಾವ್ದಾದ್ರು ಯೂನಿವರ್ಸಿಟಿ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಷನ್ನ ಅನ್ನೋದು ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ನೀವಿನ್ನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ. ಹಾಗೂ ಈ ನನ್ನ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಾನು UGC ನೆಟ್ಟು, KSET ಹಾಗೂ ಇನ್ನಿತರ ಸರ್ಕಾರದ ನಡಾವಳಿಗಳಿಗೆ ಸಂಬಂಧಪಟ್ಟಂತೆ, ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ವಿಡಿಯೋಗಳ ಮೂಲಕ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಆ ಎಲ್ಲ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಈಗ ನೋಡೋಣ. ಅಂಡರ್ ಗ್ರಾಜುಯೇಟ್ ಅಂದರೆ ಸ್ನಾತಕ ಪದವಿಗಳಿಗೆ ಸಂಬಂಧಪಟ್ಟಂತೆ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಷನ್ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ನೋಡೋಣ. ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತುಮಕೂರು ಯೂನಿವರ್ಸಿಟಿನಲ್ಲಿ 2026-27ನೇ ಸಾಲಿಗೆ ಸೈನ್ಸ್ ಕಾಲೇಜು ಮತ್ತು ಆರ್ಟ್ಸ್ ಕಾಲೇಜ್ ಇದೆ. ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಆರ್ಟ್ಸ್ ಕಾಲೇಜು ಅಲ್ಲಿ ಬೋಧನೆ ಮಾಡೋದಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತೆ ಗೆಸ್ಟ್ ಲೆಕ್ಚರ್ ನೋಟಿಫಿಕೇಷನನ್ನು UGC ನಿಯಮಾವಳಿ ಪ್ರಕಾರ ಮಾಡ್ತಿದ್ದಾರೆ. ಅದರಲ್ಲಿ PG ನೀವು 55% ಪಡ್ಕೊಂಡಿರಬೇಕು, ಜನರಲ್ ಕ್ಯಾಟಗರಿನವರು ಮತ್ತು ಇತರೆ ಕ್ಯಾಟಗರಿನವರು. SC/ST ಕ್ಯಾಟಗರಿ, SC/ST ಈ ಎರಡೂ ಕ್ಯಾಟಗರಿಗಾದರೆ PGಯಲ್ಲಿ 50% ಪಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತು UGC ನಿಯಮಾವಳಿ ಪ್ರಕಾರ NET, ಸ್ಲೆಟ್ಟು, ಸೆಟ್ಟು ಅಥವಾ PhD ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ವಿದ್ಯಾರ್ಹತೆಯನ್ನು ಪಡ್ಕೊಂಡಿರ್ಬೇಕಾಗುತ್ತೆ PG ಜೊತೆಗೆ. ಹಂಗಾರೆ ಸ್ನಾತಕ ಪದವಿ ವಿಷಯಗಳು ಯಾವ್ಯಾವು ಅಂತೇಳಿ ನೋಡೋಣ. ಕನ್ನಡ, ಇಂಗ್ಲೀಷು, ಹಿಂದಿ, ಉರ್ದು, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಪತ್ರಿಕೋದ್ಯಮ, ರಾಜ್ಯಶಾಸ್ತ್ರ, ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ, ಸಮಾಜ ಕಾರ್ಯ, ಮನೋವಿಜ್ಞಾನ, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ, ದೈಹಿಕ ಶಿಕ್ಷಣ, ವಿದ್ಯುನ್ಮಾನ, BSc ಗಣಕ ವಿಜ್ಞಾನ, BCA ಮತ್ತು BCA ಡಾಟಾ ಸೈನ್ಸು, ಸೂಕ್ಷ್ಮ ಜೀವಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಜೀವ ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಪ್ರಾಣಿಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಗೆಸ್ಟ್ ಲೆಕ್ಚರರ್ ಅಥವಾ ಗೆಸ್ಟ್ ತಗೊಳ್ಳೋದಕ್ಕೋಸ್ಕರ ಒಂದು ನೋಟಿಫಿಕೇಷನನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೀವು www.tumakuru.university ಇದು ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದು ಕೊನೆಯ ದಿನಾಂಕ ಬಂದ್ಬಿಟ್ಟು 18/7/2026 5:30 ಗಂಟೆ ಅಷ್ಟೊತ್ತಿಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮತ್ತು ಟೈಮಿಂಗ್ಸ್ ಆಗಿರ್ತಕ್ಕಂಥದ್ದು. ಮತ್ತು ಯಾವ್ಯಾವುದರಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಜನಕ್ಕೆ ಅವಕಾಶ ಇದೆ, ಎಷ್ಟು ಜನ ಗೆಸ್ಟ್ ಫ್ಯಾಕಲ್ಟಿ ಅಂತ ತಗೊಳ್ತಕ್ಕಂಥದ್ದನ್ನು ನೋಡೋಣ. ಈಗ ನೋಡಿ, ಕನ್ನಡ 11 ಜನ ಇದ್ದಾರೆ, ಇಂಗ್ಲೀಷು 9, ಹಿಂದಿ 3, ಉರ್ದು 2, ಸಂಸ್ಕೃತ 3, ಇತಿಹಾಸ 7, ಅರ್ಥಶಾಸ್ತ್ರ 3, ಸಮಾಜಶಾಸ್ತ್ರ 5, ಪತ್ರಿಕೋದ್ಯಮ 4, ರಾಜ್ಯಶಾಸ್ತ್ರ 5. ನೋಡಿ, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧ 23 ಜನ ತೆಗೆದುಕೊಳ್ತಾರೆ. ಸಮಾಜ ಕಾರ್ಯ 8 ಪೋಸ್ಟ್ ಇದೆ, ಮನೋವಿಜ್ಞಾನ 2 ಪೋಸ್ಟ್ ಇದೆ, ಮತ್ತು ಗ್ರಂಥಾಲಯ ಮಾಹಿತಿ ವಿಜ್ಞಾನ 2 ಪೋಸ್ಟ್ ಇದೆ, ದೈಹಿಕ ಶಿಕ್ಷಣ 1 ಪೋಸ್ಟ್ ಇದೆ, ವಿದ್ಯುನ್ಮಾನ 1 ಪೋಸ್ಟ್ ಇದೆ, ಸೂಕ್ಷ್ಮ ಜೀವಶಾಸ್ತ್ರ 3 ಪೋಸ್ಟ್ ಇದೆ, ಜೈವಿಕ ತಂತ್ರಜ್ಞಾನ 3 ಪೋಸ್ಟ್ ಇದೆ, BSc ಗಣಕ ವಿಜ್ಞಾನ ಮತ್ತು BCA ಡಾಟಾ ಸೈನ್ಸ್ ಅಂದ್ಬಿಟ್ಟಂದರೆ 37 ಹುದ್ದೆಗಳಿದೆ. ಬಹುಶಃ ಅತಿ ಹೆಚ್ಚು ಇದೆ ಅಂತ ಕಾಣಿಸುತ್ತೆ. 37 ಜನ ಗೆಸ್ಟ್ ಫ್ಯಾಕಲ್ಟಿ ತಗೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು ಕಂಪ್ಯೂಟರ್ ಸೈನ್ಸ್ ಅಂದ್ಬಿಟ್ಟು ಗಣಕ ವಿಜ್ಞಾನ. ನೆಕ್ಸ್ಟು ಜೀವ ರಸಾಯನಶಾಸ್ತ್ರ 2 ಪೋಸ್ಟು, ಗಣಿತಶಾಸ್ತ್ರ 12 ಪೋಸ್ಟು, ಪ್ರಾಣಿಶಾಸ್ತ್ರ 8 ಪೋಸ್ಟು, ಭೌತಶಾಸ್ತ್ರ 3 ಪೋಸ್ಟು, ಸಸ್ಯಶಾಸ್ತ್ರ 9 ಪೋಸ್ಟು, ರಸಾಯನಶಾಸ್ತ್ರ 10 ಪೋಸ್ಟು. ಒಟ್ಟಾರೆಯಾಗಿ 25 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇದಿರುತ್ತೆ. ಅತಿ ಹೆಚ್ಚು ಇರತಕ್ಕಂಥದ್ದು ಕಂಪ್ಯೂಟರ್ ಸೈನ್ಸು, ಅದು ಬಿಟ್ಟರೆ ಕಾಮರ್ಸ್ 23 ಪೋಸ್ಟ್ ಅತಿ ಹೆಚ್ಚು ಇರತಕ್ಕಂಥದ್ದು ನಿಮಗೆ ಕಂಡು ಬರ್ತಾ ಇದೆ. ಮತ್ತು ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಖಾಲಿ ಹುದ್ದೆಗಳು ಏನು ಹೇಳಿದ್ದಾರೆ ಈಗ ವಿಭಾಗವಾರು, ಅದಕ್ಕೆ ಕಾರ್ಯಭಾರಕ್ಕೆ ಅನುಗುಣವಾಗಿ ಕಾಲಕ್ಕೆ ಪರಿಷ್ಕರಣೆಗೆ ಒಳಪಡ್ತಾ ಇರ್ತೈತೆ ಅಂತ ಹೇಳಿದ್ದಾರೆ. ಅತಿಥಿ ಉಪನ್ಯಾಸಕರು ಯಾವುದೇ ಕಾರಣಕ್ಕೂ ಹಂಗಾಮಿ ಸಂಚಿತ ವೇತನ ಅಥವಾ ಹೊರಗುತ್ತಿಗೆ ನೇಮಕಾತಿಯನ್ನು ಪರಿಗಣಿಸುವಂತಿಲ್ಲ. ಇದು ಶುದ್ಧಾಂಗ ಪ್ಯೂರ್ಲಿ ಅತಿಥಿ ಉಪನ್ಯಾಸಕರ ಸೇವೆ ಆಗಿರುತ್ತದೆ, ಪ್ಯೂರ್ಲಿ ಗೆಸ್ಟ್ ಲೆಕ್ಚರ್ ಇದು ಸರ್ವಿಸ್ ಆಗಿರುತ್ತದೆ. ಮತ್ತು ಅರ್ಹ ಅಭ್ಯರ್ಥಿ 1:3 ಅನುಪಾತದಡಿ ಸಂದರ್ಶನಕ್ಕೆ ಆಹ್ವಾನಿಸಿ ನಿಯಮಾನುಸಾರ ಸಂದರ್ಶನ ನಡೆಸಲಾಗುವುದು. ಈಗ ಇದ್ರ ಪ್ರಕಾರ ಏನು PG ಆಗಿರುತ್ತೆ ಮತ್ತು ಬೇರೆ ಕ್ವಾಲಿಫಿಕೇಷನ್ಸ್ ಇರುತ್ತೆ, ಅದ್ರ ಪ್ರಕಾರ 1 ಪೋಸ್ಟ್ಗೆ 3 ಜನ ರೆಡಿ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಸುಮಾರು 100 ಪೋಸ್ಟ್ ಇದ್ದರೆ 300 ಜನನ ಇಂಟರ್ವ್ಯೂಗೆ ಕರಿತಾ ಹೋಗ್ತಾರೆ. ಒಂದು 10 ಪೋಸ್ಟ್ ಇತ್ತು ಅಂತ ಇಟ್ಕೊಳ್ಳಿ, 10 ಪೋಸ್ಟ್ ಇತ್ತು ಅಂತಂದರೆ 30 ಜನ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಆದಮೇಲೆ ಫೈನಲ್ ಒಂದು ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಯಾರ್ಯಾರೆಲ್ಲ ಇಂಟರ್ವ್ಯೂ ಅಥವಾ ಸಂದರ್ಶನಕ್ಕೆ ಹಾಜರಾಗ್ತೀರಿ ಆ ಅಭ್ಯರ್ಥಿಗಳಿಗೆ, ಅರ್ಹ ಅಭ್ಯರ್ಥಿಗಳಿರ್ತಾರೆ, ತಮ್ಮ ವಿಷಯದಲ್ಲಿ ಕನಿಷ್ಠ 30 ನಿಮಿಷಗಳ ಒಂದು ಡೆಮೋ, ಒಂದು ಪ್ರಾತ್ಯಕ್ಷಿಕೆ ಪಾಠ ನೀಡೋದಕ್ಕೆ ಸಿದ್ಧರಾಗಿರೋ ಒಂದು 30 ನಿಮಿಷದಲ್ಲಿ ನೀವು ಯಾವ ರೀತಿ ಪಾಠ ಮಾಡ್ತೀರ ಅನ್ನೋದು ಯಾವ್ದಾದ್ರು ಒಂದು ವಿಷಯದ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ ನೀವು ಆ ಥರದ್ದು ಡೆಮೋ ಕೊಡೋದಕ್ಕೆ. ಅಭ್ಯರ್ಥಿಗಳು ನಿಯಮಾನುಸಾರ ತಮ್ಮ ಮೀಸಲಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಹೊಂದಿರತಕ್ಕದ್ದು. ಯಾಕೆಂದರೆ ಯಾವುದೇ ಒಂದು ಗೆಸ್ಟ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಇರಲಿ ಅಥವಾ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಇರಲಿ,
ಏನು ಮಾಡಬೇಕಾಗುತ್ತೆ, ರಿಸರ್ವೇಷನ್ ಪಾಲಿಸಿನೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಈಗ ನಾವು ಕೇಸ್ ಇಟ್ಟಿರಲಿ ಯಾವುದೇ ನೋಟಿಫಿಕೇಷನ್ ಅಂದರೆ ರಿಸರ್ವೇಷನ್ ಪಾಲಿಸಿ ಮಾಡಿರ್ತಾರೆ. GMಗೆ 50%, ಇನ್ನು ಕ್ಯಾಟಗರಿಗೆ 50%, ಅದರಲ್ಲಿ SC ST ಕ್ಯಾಟಗರಿ 1 2 A 2B 3A 3B ಅಂತ ಎಲ್ಲ ಕ್ಯಾಟಗರಿಗೂ ಡಿವೈಡ್ ಮಾಡಿರ್ತಾರೆ ಶೀಟ್ ಪರ್ಸೆಂಟೇಜ್ ಅಂತೇಳಿ. ಹಾಗಾಗಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಇರ್ತಕ್ಕಂಥವ್ರು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಭ್ಯರ್ಥಿಗಳು ಸರ್ಕಾರಿ ವಿಶ್ವವಿದ್ಯಾಲಯ ಅನುದಾನಿತ ಪ್ರಥಮ ದರ್ಜೆ ಕಾಲೇಜು ಸಲ್ಲಿಸಿದ ಸೇವಾವಧಿಯನ್ನು ಮಾತ್ರ ಸಲ್ಲಿಸಿದ ಸೇವಾವಧಿಯನ್ನು ವಿಶ್ವವಿದ್ಯಾಲಯದ ನಿಯಮಾನುಸಾರ ಮಾತ್ರ ಪರಿಗಣಿಸಲಾಗುವುದು. ಈಗ ಅಭ್ಯರ್ಥಿಗಳು ಎಕ್ಸ್ಪೀರಿಯನ್ಸ್ ಏನೇನಿದ್ರೆ ಗೌರ್ಮೆಂಟಲ್ಲಿ ಮಾಡಿರ್ಬೋದು, ಯೂನಿವರ್ಸಿಟಿಯಲ್ಲಿ ಮಾಡಿರ್ಬೋದು, ಎಡೆಡ್ ಕಾಲೇಜಲ್ಲಿ ಮಾಡಿರ್ಬೋದು, ಆ ಸಲ್ಲಿಸಿರ್ತಕ್ಕಂಥ ಸೇವಾವಧಿಯನ್ನು ಯೂನಿವರ್ಸಿಟಿ ನಿಯಮಾನುಸಾರ ಮಾತ್ರ ಯೂನಿವರ್ಸಿಟಿ ನಿಯಮ ಏನು ಹೇಳುತ್ತೆ ಅದರ ಪ್ರಕಾರ ಇವರು ಪರಿಗಣಿಸ್ತಾ ಹೋಗ್ತಾರೆ. ಮತ್ತು ಸಂಶೋಧನಾ ಲೇಖನಗಳು, ನೀವು ರಿಸರ್ಚ್ ಸಂಬಂಧಪಟ್ಟಂತೆ ಯಾವ್ದಾದ್ರು ಆರ್ಟಿಕಲ್ಸನ್ನು ಬರೆದಿದ್ರೆ, ಪಬ್ಲಿಕೇಶನ್ಸ್ ಏನೇನು ಮಾಡಿದರೆ, UGCಯಿಂದ ಮಾನ್ಯತೆ ಹೊಂದಿರತಕ್ಕಂತಹ ಒಂದು UGC ಕೇರ್ ಲಿಸ್ಟ್ ರಿವ್ಯೂ ಏನಿದೆ ಅದರ ಪ್ರಕಾರ ನಿಯತಕಾಲಿಕೆ ಪ್ರಕಟಿಸಿದಲ್ಲಿ ಮಾತ್ರ ಪರಿಗಣಿಸ್ತಾರೆ ಅಂತ ಹೇಳಿದರೆ. ಅರ್ಜಿ ಶುಲ್ಕದ ವಿವರ. ಅರ್ಜಿ ಶುಲ್ಕ ಒಂದಕ್ಕಿಂತ ಹೆಚ್ಚು ವಿಷಯಗಳಿಗೆ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಅರ್ಜಿ ಶುಲ್ಕ ಪಾವತಿಸಿ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಒಂದೇ ಶುಲ್ಕವನ್ನು ಪಾವತಿಸಿದಲ್ಲಿ ಮೂಲ ಪಾವತಿ ಮಾಡಿದ ವಿಭಾಗದ ಅರ್ಜಿ ಮಾತ್ರ ಪರಿಗಣಿಸಲಾಗುತ್ತೆ. ಯಾವುದೇ ಕಾರಣಕ್ಕೂ ಶುಲ್ಕ ಮರುಪಾವತಿಗೆ ಅವಕಾಶ ಇರುವುದಿಲ್ಲ. ಅಂದರೆ ನೀವು ಒಂದಕ್ಕಿಂತ ಹೆಚ್ಚು ಸಬ್ಜೆಕ್ಟಲ್ಲಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಬೇಕು ಗೆಸ್ಟ್ ಫ್ಯಾಕಲ್ಟಿಗೆ ಅಂತಂದರೆ ಪ್ರತಿ ಸಬ್ಜೆಕ್ಟ್ಗೂ ನೀವೇನು ಮಾಡಬೇಕಾಗುತ್ತೆ, ದುಡ್ಡು ಕೊಡ್ತಾ ಹೋಗಬೇಕಾಗುತ್ತೆ. ಇದು ನೆನಪಿರಲಿ. ಹಾಗಾಗಿ ಒಂದು ವಿಷಯಕ್ಕಾದರೆ ಒಂದು ಸರಿ ಅಮೌಂಟ್ ಕಟ್ಟಿದ್ರೆ ಸಾಕು. ಒಂದಕ್ಕಿಂತ ಹೆಚ್ಚು ವಿಷಯ ಅಂದರೆ ಎಷ್ಟು ವಿಷಯಕ್ಕೆ ನೀವು ಸೆಲೆಕ್ಷನ್ ಆಗಬೇಕು ಅಂದರೆ ಅಷ್ಟು ವಿಷಯದಲ್ಲಿ ನೀವು ಅಮೌಂಟನ್ನು ಕಟ್ಟಬೇಕಾಗುತ್ತೆ, ಅರ್ಜಿ ಶುಲ್ಕ ಇರತಕ್ಕಂಥದ್ದು. ಅರ್ಜಿ ಶುಲ್ಕವನ್ನು SBI ಕಲೆಕ್ಟ್ ಪೇಮೆಂಟ್ ಕ್ಯಾಟಗರಿ ಏನಿದೆ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಫೀ ಅಂತ ಅದರಲ್ಲಿ ಪಾವತಿ ಮಾಡಬೇಕಾಗುತ್ತೆ ನೀವು. ನೋಡಿ, ಜನರಲ್ ಕ್ಯಾಟಗರಿಗೆ 500 ರೂಪಾಯಿ ಇದೆ. SC ST ಕ್ಯಾಟಗರಿ 1 ರವರಿಗೆ 250 ರೂಪಾಯಿ ಇದೆ. PH ಅಭ್ಯರ್ಥಿಗಳು ಯಾವುದೇ ಶುಲ್ಕ ಇರೋದಿಲ್ಲ ಅಂತ ಹೇಳಿದರೆ, ಮತ್ತು ನಾನ್ ರೀಫಂಡಬಲ್ ಅಂತ ಹೇಳಿದರೆ ಅದನ್ನು ವಾಪಸ್ ಕೊಡೋದಿಲ್ಲ ಅಮೌಂಟು ಅಂತೇಳಿ. ಅರ್ಹ ಅಭ್ಯರ್ಥಿಗಳು ತಮ್ಮ ಸ್ವಂತ ವೆಚ್ಚದಿಂದ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ. ಸಂದರ್ಶನ ದಿನಾಂಕ, ಸಮಯ ಕುರಿತಂತೆ ಅಧಿಕೃತ ಇಮೇಲ್ಗೆ ಮಾತ್ರ ಸಂದೇಶ ರವಾನಿಸಲಾಗುತ್ತದೆ. ಅಭ್ಯರ್ಥಿಗಳು ಇಮೇಲ್ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಇಮೇಲ್ ಕರೆಕ್ಟಾಗಿ ಕೊಡಬೇಕು. ಅಲ್ಲಿಗೆ ಅವ್ರು ಇಮೇಲ್ಗೆ ಆಗ್ತಾ ಹೋಗ್ತಾರೆ ಯಾವತ್ತು ಬರಬೇಕು ಅಂತೇಳಿ, ಅದರ ಡೇಟು ಟೈಮಿಂಗ್ಸ್ ಎಲ್ಲ ಅಲ್ಲೇ ಕೊಡ್ತಾ ಹೋಗ್ತಾರೆ. ಮತ್ತು ಆಯ್ಕೆಗೊಂಡ ಅತಿಥಿ ಉಪನ್ಯಾಸ ಕರ್ತವ್ಯ ಲೋಪ ಶಿಸ್ತು ಪ್ರದರ್ಶಿಸಿದಲ್ಲಿ ಪ್ರತ್ಯಕ್ಷ ಪರೀಕ್ಷೆ ಯಾವುದೇ ರೀತಿ ಒತ್ತಡ ತಂದಲ್ಲಿ ಅಂಥವನ್ನು ತಕ್ಷಣ ಸೇವೆಯಿಂದ ಬಿಡುಗಡೆಗೊಳಿಸಲಾಗುವುದು ಅಂತೇಳಿ ಒಂದು ಆದೇಶವನ್ನು ಉಪಕುಲಸಚಿವರು ಅಭಿವೃದ್ಧಿ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥದ್ದು. ಇದೊಂದು ಒಳ್ಳೆಯ ಅದ್ಭುತ ಅವಕಾಶ. ಸಾಕಷ್ಟು ಸುಮಾರು 25-26 ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೋಸ್ಟ್ಗಳ ನೋಟಿಫಿಕೇಷನನ್ನು ಅಂದರೆ ಒಂದು ಗೆಸ್ಟ್ ಲೆಕ್ಚರ್ ನೋಟಿಫಿಕೇಷನ್ ಕರೆದಿದ್ದಾರೆ. ಸದುಪಯೋಗಪಡಿಸ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಕನಿಷ್ಠ ಒಂದು 30-35 ಸಾವಿರದಿಂದ ಒಂದು 40 ಸಾವಿರದವರೆಗೂ ಕೂಡ ಸ್ಯಾಲ್ರಿಯನ್ನು ಕೊಡ್ತಾ ಹೋಗ್ತಾರೆ. ಇದೊಂದು ಒಳ್ಳೆಯ ಅದ್ಭುತ ಅವಕಾಶ. ಸಬ್ಜೆಕ್ಟ್ ಮೇಲೆ ಒಳ್ಳೆ ಗ್ರಿಪ್ ಸಿಗುತ್ತೆ. ನೆಕ್ಸ್ಟ್ ಡಿಗ್ರಿ ಕಾಲೇಜ್ಗೆ ಅಥವಾ ಯೂನಿವರ್ಸಿಟಿ ರೆಗ್ಯುಲರ್ ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಇದರಿಂದ CETಗಳೆಲ್ಲ ಬರೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನಿಮಗಾಗುತ್ತೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಈಗಲೇ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಮತ್ತು ಇಂಟರ್ವ್ಯೂ ಫೇಸ್ ಮಾಡಿ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಈ ಒಂದು ಹುದ್ದೆ ನಿಮಗೆ ಸಿಗಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ YK ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ಸಾಕಷ್ಟು ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ಬೀಳ್ತಾ ಹೋಗ್ತವೆ. ನಾವು ಯಾವ್ಯಾವ ವಿಡಿಯೋಗಳು ಮಾಡ್ತಾ ಹೋಗ್ತೀವಿ ಅವೆಲ್ಲನೂ ಅನುಕೂಲ ಆಗುತ್ತೆ. ಸಾಕಷ್ಟು ಸುಮಾರು 600-700ಕ್ಕೆ ಹೆಚ್ಚು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನೋಟಿಫಿಕೇಷನ್ಸ್, ಬೇರೆ ಬೇರೆ ಸರ್ಕಾರದ ನಿಯಮಾವಳಿಗೆ ಸಂಬಂಧಪಟ್ಟವೆಲ್ಲವನ್ನು ನೋಡಿ ದಯವಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.